ಬಿಜೆಪಿ ಕಾರ್ಯಕರ್ತೆ ಸುಜಾತಾ ಹಂಡಿ ಅಂತಕ್ಕಂಥ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿರ್ತಕ್ಕಂಥ ಆರೋಪದ ಪ್ರಕರಣ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಸಂಚಲನವನ್ನು ಮೂಡಿಸಿದೆ. ಅದೇ ರೀತಿ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಈ ಪ್ರಕರಣಕ್ಕೆ ಖಂಡನೆ ಕೂಡ ವ್ಯಕ್ತವಾಗ್ತದೆ. ಇನ್ನು ಈ ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದರೆ ಇದೇ ತಿಂಗಳು 1ನೇ ತಾರೀಕು ಏನು SIR ಈ ಮತದಾರ ಪಟ್ಟಿ ಪರಿಷ್ಕರಣೆ ಒಂದು ವಿಚಾರವಾಗಿ ಆರಂಭ ಆಗಿರ್ತಕ್ಕಂಥ ಈ ಗಲಾಟೆ ಈ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಹಲ್ಲೆ ಮಾಡುವಂಥ ಒಂದು ಹಂತಕ್ಕೆ ತಲುಪಿರ್ತಕ್ಕಂಥದ್ದು ಸಾಕಷ್ಟು ದುರಂತವೇ ಸರಿ ಅಂತ ಹೇಳ್ಬೋದು. ಯಾಕಂದರೆ ಪ್ರಮುಖವಾಗಿ ಈ ಸುಜಾತಾ ಹಂಡಿ ಏನು ಮಹಿಳೆ ಇದ್ದಾಳೆ, ಈ BJP ಕಾರ್ಯಕರ್ತೆ ಏನು ವಾರ್ಡ್ ನಂಬರ್ 59 ಚಾಲುಕ್ಯ ನಗರದಲ್ಲಿ ಏನು SIR ಮತದಾರ ಪಟ್ಟಿ ಪರಿಷ್ಕರಣೆ ಒಂದು ಪ್ರಕ್ರಿಯೆಯಲ್ಲಿ ಏನು ಭಾಗಿಯಾಗಿರ್ತಾರೆ. ಈ ವೇಳೆ ಪ್ರಶಾಂತ್ ಬೊಮ್ಮಾಜಿ ಅಂತಕ್ಕಂಥ ಒಂದು ಒಬ್ಬ ಯುವಕ ಏನಿದ್ದಾನೆ ಅವರ ಕುಟುಂಬಸ್ಥರಿಗೆ ಅದೇ ರೀತಿ ಇವರಿಗೆ ಒಂದು ಗಲಾಟೆ ಆಗುತ್ತೆ. ಈ ವಿಚಾರವಾಗಿ ಅಲ್ಲಿ ತೆರಳಿದ್ದಂಥ ಸಂದರ್ಭದಲ್ಲಿ ಒಂದು ಗಲಾಟೆ ಆಗುತ್ತೆ. ಆ ಗಲಾಟೆಯ ಸ್ವರೂಪ ಇವತ್ತು ಈ ಸುಜಾತಾ ಹಂಡಿ ಮಹಿಳೆಯ ಒಂದು ವಿವಸ್ತ್ರಗೊಳಿಸುವಂಥ ನಿಟ್ಟಿನಲ್ಲಿ ಒಂದು ಹಲ್ಲೆ ನಡೆದಿರ್ತಕ್ಕಂಥ ಪ್ರಕರಣಕ್ಕೆ ಒಂದು ಬಂದು ತಲುಪಿರ್ತಕ್ಕಂಥದ್ದು. ಈ ವಿಚಾರ ಸಾಕಷ್ಟು ಅಂದರೆ ಕಳೆದ 1ನೇ ತಾರೀಕು ನಡೆದಿರ್ತಕ್ಕಂಥ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈ ವಿಚಾರದ ಈ ಪ್ರಕರಣದ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುವ ಮೂಲಕ ಇಡೀ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಿರ್ತಕ್ಕಂಥದ್ದು. ಒಂದು ಕಡೆ ಕಾಂಗ್ರೆಸ್ ಮತ್ತು BJP ಕಾರ್ಯಕರ್ತರ ನಡುವೆ ಈ SIR ಮತದಾರ ಪಟ್ಟಿ ಪರಿಷ್ಕರಣೆ ಒಂದು ವಿಚಾರವಾಗಿ ಆರಂಭ ಆಗಿರತಕ್ಕಂಥ ಈ ಗಲಾಟೆ ನಿಜಕ್ಕೂ ಈ ಸ್ವರೂಪವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಇನ್ನು ಈ ವಿಚಾರವಾಗಿ ಸಾಕಷ್ಟು ಸಂಚಲನವೇ ಮೂಡಿಸಿರ್ತಕ್ಕಂಥದ್ದು. ಇನ್ನೂ ಒಂದು ಪ್ರಮುಖವಾದಂಥ ಅಂಶ ಅಂದರೆ ಈ ಮಹಿಳೆ ಸುಜಾತಾ ಹಂಡಿ ಏನು ಮಹಿಳೆ ಇದ್ದಾಳೆ ಈಕೆಯ ಹಿನ್ನೆಲೆಯನ್ನು ಗಮನಿಸೋದಾದರೆ ಈಕೆಯ ಮೇಲೆ ಬರೋಬ್ಬರಿ 9 ಪ್ರಕರಣಗಳು ದಾಖಲು ಆಗಿರತಕ್ಕಂಥದ್ದು. ಬೇರೆ ಬೇರೆ ವಿಚಾರದಲ್ಲಿ ಬೇರೆ ಬೇರೆ ಹಂತದಲ್ಲಿ ಈ ಮಹಿಳೆ ಮೇಲೆ 9 ಪ್ರಕರಣಗಳು ದಾಖಲಾಗಿರ್ತಕ್ಕಂಥ ಒಂದು ಅಂಶ ಪೊಲೀಸ್ ಇಲಾಖೆಯಿಂದ ಈಗ ತಿಳಿದು ಬಂದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ 1ನೇ ತಾರೀಕು ಈ ಮಹಿಳೆಯನ್ನು ಏನು ಸುಮಾರು 10 ಜನ ಮಹಿಳಾ ಸಿಬ್ಬಂದಿಗಳು ಅದೇ ರೀತಿ ಪುರುಷ ಪೊಲೀಸ್ ಸಿಬ್ಬಂದಿಗಳು ಸೇರಿದಂತೆ 10 ಜನ ಪೊಲೀಸ್ ಸಿಬ್ಬಂದಿಗಳು ಈಕೆಯನ್ನು ಬಂಧನ ಮಾಡುವಂಥ ನಿಟ್ಟಿನಲ್ಲಿ ಏನು ಮುಂದಾಗಿರ್ತಾರೆ. ಈ ಬಂಧನ ಮಾಡುವಂಥ ಒಂದು ಸಂದರ್ಭದಲ್ಲಿ ಆಕೆಯ ವಿವಸ್ತ್ರಗೊಳಿಸುವಂಥ ಒಂದು ಹಲ್ಲೆಯ ಆರೋಪ ಈಗ ಕೇಳಿ ಬಂದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಆಕೆಯ ಕುಟುಂಬಸ್ಥರು ಅದೇ ರೀತಿ ಆ ಒಂದು ಸಂದರ್ಭದಲ್ಲಿ ಇದ್ದಂಥ ಸಾರ್ವಜನಿಕರ ಒಂದು ಹೇಳಿಕೆಯ ಪ್ರಕಾರ ಆಕೆಯ ಮೇಲೆ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪದ ಹಿನ್ನೆಲೆಯಲ್ಲಿ ಒಂದು ಬೆಳವಣಿಗೆಗಳು ನಡೆದಿರತಕ್ಕಂಥದ್ದು. ಒಂದು ಕಡೆ ಈ ವಿಚಾರವಾಗಿ ಪೊಲೀಸ್ ಇಲಾಖೆ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಕೂಡ ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ N ಶಶಿಕುಮಾರ್ ಅವರು ಅದೇ ರೀತಿ ಪೊಲೀಸ್ ಸಿಬ್ಬಂದಿ ಬಗ್ಗೆ ಸ್ಪಷ್ಟನೆಯನ್ನು ನೀಡಿರ್ತಕ್ಕಂಥದ್ದು. ಅದೇನು ಸ್ಪಷ್ಟನೆ ಅಂದರೆ ಸುಜಾತಾ ಹಂಡಿ ಏನು ಮಹಿಳೆ ಇದ್ದಾಳೆ ಈ ಮಹಿಳೆಯನ್ನು ಬಂಧನ ಮಾಡುವಂಥ ನಿಟ್ಟಿನಲ್ಲಿ ಏನು ಆ ಪ್ರಕ್ರಿಯೆಯಲ್ಲಿ ನಾವು ಭಾಗಿಯಾಗಿದ್ವಿ. ತನ್ನಿಂದ ತಾನೇ ಸ್ವತಃ ಬಟ್ಟೆಯನ್ನು ಕಳಚಿ ಬಟ್ಟೆಯನ್ನು ದುರ್ವರ್ತನೆಯನ್ನು ತೋರುವಂಥ ನಿಟ್ಟಿನಲ್ಲಿ ಸುಜಾತಾ ಹಂಡಿ ಮುಂದಾಗಿದ್ದು ಅಂತಕ್ಕಂಥ ಒಂದು ಸ್ಪಷ್ಟನೆಯನ್ನು ಈ ಪೊಲೀಸ್ ಇಲಾಖೆ ನೀಡಿರ್ತದೆ. ಒಂದು ಕಡೆ ಈ ಸುಜಾತಾ ಹಂಡಿ ವಿಚಾರವಾಗಿ ಆಕೆಯೇ ಈ ಬಟ್ಟೆಯನ್ನು ಬಿಚ್ಚುವ ಮೂಲಕ ತನ್ನ ವಿವಸ್ತ್ರಗೊಳ್ಳುವ ಮೂಲಕ ಈ ರೀತಿ ದುರ್ವರ್ತನೆಯನ್ನು ಮಾಡುವ ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು ಅಂದರೆ ಮಹಿಳಾ ಸಿಬ್ಬಂದಿಗಳು ಏನು ಈ ಮಹಿಳೆಯನ್ನು ಬಂಧನ ಮಾಡುವಂಥ ನಿಟ್ಟಿನಲ್ಲಿ ಆ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರ್ತಾರೆ ಅವರಿಗೂ ಕೂಡ 4-5 ಜನರಿಗೆ ಮೈಯೆಲ್ಲ ಕಚ್ಚುವ ಮೂಲಕ ಪರಚುವ ಮೂಲಕ ಅವರ ಮೇಲೆ ಹಲ್ಲೆಯನ್ನು ಮಾಡುವ ಮೂಲಕ ಅಲ್ಲಿಂದ ತಪ್ಪಿಸ್ಕೊಳ್ಳುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿರ್ತಾಳೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಜೊತೆಗೆ ತದನಂತರ ಪೊಲೀಸ್ ಆಯುಕ್ತ N ಶಶಿ ಕಾರ್ಯಕರ್ತರ ನಡುವೆ ಈಗ ಒಂದು ರೀತಿ ಮುಸುಕಿನ ಗುದ್ದಾಟ. ಈ SIR ಪ್ರಕರಣವೇ ಅಂದರೆ ಈ ಮತದಾರ ಪಟ್ಟಿ ಪರಿಷ್ಕರಣೆಯೇ ಇದಕ್ಕೆ ಮೂಲ ಕಾರಣ ಆಯ್ತಾ ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಎದುರಾಗ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಈ ವಿಚಾರವಾಗಿ BJP ಕಾರ್ಯಕರ್ತರು ಕೂಡ ಒಂದು ಕಡೆ BJP ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ನೇತೃತ್ವದಲ್ಲಿ ಒಂದು ಕಡೆ ಸಾಕಷ್ಟು ಖಂಡನೆಯನ್ನು ಇಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಒಂದು ಕಡೆ ಈ ಪೊಲೀಸ್ ಠಾಣೆ ಅಂದರೆ
ಈ ಪ್ರಕರಣ ಏನು ವ್ಯಾಪ್ತಿ ಆಗಿರ್ತಕ್ಕಂಥ ಪೊಲೀಸ್ ಠಾಣೆ ಕೇಶವಾಪುರ ಪೊಲೀಸ್ ಠಾಣೆ ಎದುರು ಕೂಡ ನೂರಾರು BJP ಕಾರ್ಯಕರ್ತೆಯರು ಸಾಕಷ್ಟು ಆಕ್ರೋಶಭರಿತವಾದಂಥ ಒಂದು ಘೋಷಣೆಗಳನ್ನು ಕೂಗು ಮೂಲಕ ಪೊಲೀಸ್ ಇಲಾಖೆ ಅದೇ ರೀತಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗು ಮೂಲಕ ಪೊಲೀಸ್ ಠಾಣೆಗೆ ಏನು ಮುತ್ತಿಗೆ ಹಾಕುವಂಥ ಒಂದು ಪ್ರಯತ್ನ ಮಾಡಿದರು. ಮುತ್ತಿಗೆ ಹಾಕುವಂಥ ಪ್ರಯತ್ನ ಮಾಡಿದ್ರು ಕೂಡ ಪೊಲೀಸರು ಮತ್ತು BJP ಕಾರ್ಯಕರ್ತರ ನಡುವೆ ಸಾಕಷ್ಟು ಒಂದು ವಾಗ್ವಾದ ಕೂಡ ನಡೆದಿರ್ತಕ್ಕಂಥ ಒಂದು ಸನ್ನಿವೇಶ ಇಲ್ಲಿ ನಡೆದಿರ್ತಕ್ಕಂಥದ್ದು. ಒಂದು ಕಡೆ ತಮ್ಮನ್ನು ಒಳಗಡೆ ಬಿಡುವಂಥ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಲಿಲ್ಲ, ನಮ್ಮನ್ನು ತಡೆಗಟ್ಟಿದ್ರು ಅಂತಕ್ಕಂಥ ಒಂದು ಆಕ್ರೋಶ ಒಂದು ಕಡೆ ಆದರೆ, ಮಹಿಳೆಯರಿಗೆ ಇಡೀ ರಾಜ್ಯದಾದ್ಯಂತ ಯಾವೊಬ್ಬ ಮಹಿಳೆಯರಿಗೂ ಕೂಡ ಸುರಕ್ಷತೆ ಇಲ್ಲ ಅಂತಕ್ಕಂಥ ಒಂದು ಆಕ್ರೋಶವನ್ನು ರಾಜ್ಯ ಸರ್ಕಾರದ ವಿರುದ್ಧ ಅದೇ ರೀತಿ ಪೊಲೀಸ್ ಇಲಾಖೆಯ ವಿರುದ್ಧ BJP ಕಾರ್ಯಕರ್ತರು ಘೋಷಣೆಗಳನ್ನು ಕೂಗುವ ಮೂಲಕ ಆಕ್ರೋಶವನ್ನು ಹೊರಹಾಕುವ ಮೂಲಕ ಒಂದು ಕಡೆ ಈ ಏನು ಪೊಲೀಸ್ ಸ್ಟೇಷನ್ನ ಪೊಲೀಸ್ ಇನ್ಸ್ಪೆಕ್ಟರ್ ಇರ್ಬೋದು ಅದೇ ರೀತಿ ಸಿಬ್ಬಂದಿಗಳನ್ನು ಅಮಾನತು ಮಾಡಬೇಕು, ಕೂಡಲೇ ಈ ಘಟನೆಗೆ ಅವರೇ ಮುಖ್ಯವಾದಂಥ ಕಾರಣ, ಈ ಮಹಿಳೆಯನ್ನು ವ್ಯವಸ್ಥೆಗೊಳಿಸುವಂಥ ನಿಟ್ಟಿನಲ್ಲಿ ಅವರೇ ಮುಂದಾದರು. ಈ ಹಿನ್ನೆಲೆಯಲ್ಲಿ ಅವರನ್ನು ಅಮಾನತು ಮಾಡಿ ಅವರನ್ನು ಬಂಧನ ಮಾಡಬೇಕು ಅಂತಕ್ಕಂಥ ಪಟ್ಟನ ಹಿಡಿದು ಪೊಲೀಸ್ ಠಾಣೆಯ ಎದುರು ಸುಮಾರು 3-4 ಗಂಟೆಗಳಿಂದ BJP ಕಾರ್ಯಕರ್ತರು ಧರಣಿಯನ್ನು ಕುಳಿತಿರ್ತಕ್ಕಂಥದ್ದು. ಈ ಧರಣಿಗೆ ಕುಳಿತಿರ್ತಕ್ಕಂಥ BJPಯ ಕಾರ್ಯಕರ್ತರೆಯನ್ನು ಮನವೊಲಿಸುವಂಥ ನಿಟ್ಟಿನಲ್ಲಿ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ N. ಶಶಿಕುಮಾರ್ ಅವರು ಕೂಡ ಸಾಕಷ್ಟು ಹರಸಾಹಸವನ್ನು ಪಡಬೇಕಾಯಿತು. ಒಂದು ಕಡೆ ಈ ಕುರಿತಂತೆ ಕಳೆದ 1ನೇ ತಾರೀಕಿಂದ 5ನೇ ತಾರೀಕುವರೆಗೂ ಯಾವೆಲ್ಲ ಬೆಳವಣಿಗೆಗಳು ನಡೆದಿದ್ದಾವೆ, ಈ ವಿಚಾರದಲ್ಲಿ ಈ ಪ್ರಕರಣದಲ್ಲಿ ಯಾವೆಲ್ಲ ಘಟನೆಗಳು ನಡೆದಿದ್ದಾವೆ, ಈ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಒಂದು ಕಡೆ ಈ ವಿಡಿಯೋ ಹರಿಬಿಡಲಿಕ್ಕೆ ಕಾರಣ ಆದರೂ ಯಾರು ಅಂತಕ್ಕಂಥ ಒಂದು ಸಾಕಷ್ಟು ಆಯಾಮದಲ್ಲಿ ಪೊಲೀಸ್ ಇಲಾಖೆ ಸೂಕ್ತವಾದಂಥ ಒಂದು ತನಿಖೆಯನ್ನು ಮಾಡಲಿಕ್ಕೆ ಈಗ ಒಂದು ಕಮಿಟಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ BJP ಕಾರ್ಯಕರ್ತರು ಏನು ಕೇಶವಾಪುರ ಪೊಲೀಸ್ ಠಾಣೆ ಎದುರು ನಿರಂತರವಾಗಿ ಧರಣಿ ಕುಳಿತಿರ್ತಕ್ಕಂಥ BJP ಕಾರ್ಯಕರ್ತರಿಗೆ ಒಂದು ಭರವಸೆಯನ್ನು ಕೊಡುವ ಮೂಲಕ ಪೊಲೀಸ್ ಆಯುಕ್ತ N. ಶಶಿಕುಮಾರ್ ಅವರು ಈ ಭರವಸೆಯನ್ನು ಕೊಡುವ ಮೂಲಕ ಸಮಗ್ರವಾದಂಥ ಒಂದು ತನಿಖೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಯಾರದೇ ತಪ್ಪು ಇದ್ದರೂ ಕೂಡ ತಪ್ಪಿತಸ್ಥರ ವಿರುದ್ಧ ನಾವು ಕಾನೂನು ಕ್ರಮವನ್ನು ಜರುಗಿಸ್ತೀವಿ ಅಂತ ಭರವಸೆಯನ್ನು ಕೂಡ ಈಗಾಗಲೇ ನೀಡಿರ್ತಕ್ಕಂಥದ್ದು. ಒಂದು ಕಡೆ ಈ ತತ್ಕ್ಷಣವೇ ಈ ತಪ್ಪಿತಸ್ಥರ ವಿರುದ್ಧ ಅಂದರೆ ಪೊಲೀಸರು ಯಾವ ರೀತಿ ದುರ್ವರ್ತನೆ ತೋರಿದ್ದಾರೆ ಅಂತಕ್ಕಂಥ ವಿಚಾರವಾಗಿ ಈ ಸುಜಾತ ಹಂಡಿ ಅಂತಕ್ಕಂಥ ಮಹಿಳೆ ಏನಿದ್ದಾರೆ, ಈ ಮಹಿಳೆಯ ಕುಟುಂಬಸ್ಥರು ಕೂಡ ಸಾಕಷ್ಟು ಒಂದು ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ BJP ಕಾರ್ಯಕರ್ತರಿಂದ ಈಗಾಗಲೇ ಪಟ್ಟು ಹಿಡಿದು ಇಲ್ಲಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಯಾಕಂದರೆ ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಅದೇ ರೀತಿ ಇನ್ಸ್ಪೆಕ್ಟರ್ ಏನು ಹಟ್ಟಿ ಅವ್ರನ್ನ ಸೇರಿದಂತೆ ಸಿಬ್ಬಂದಿಗಳನ್ನು ಕೂಡ ಅಮಾನತು ಮಾಡಿ ಅವ್ರನ್ನ ಬಂಧನ ಮಾಡಬೇಕು. ಇನ್ನು ಪ್ರಮುಖವಾಗಿ ಈ ವಿಚಾರದಲ್ಲಿ ಈ ಪ್ರಕರಣದ ಒಂದು ಕುಮ್ಮಕ್ಕನ್ನು ನೀಡಿರ್ತಕ್ಕಂಥ ಒಂದು ಆರೋಪ ಏನು ಕೇಳಿಬರ್ತಾ ಇದೆ, ಕಾಂಗ್ರೆಸ್ನ ಪಾಲಿಕೆ ಸದಸ್ಯೆ ಸುವರ್ಣ ಕಲ್ಕುಂಟ್ಲ ಅವರ ವಿರುದ್ಧ ಕೂಡ ದೂರನ್ನು ದಾಖಲಿಸ್ಕೊಳ್ಬೇಕು, ಅವರನ್ನು ಬಂಧನ ಮಾಡಬೇಕು ಅಂತಕ್ಕಂಥ ಪಟ್ಟು ಹಿಡಿದು ಇಲ್ಲಿ ಧರಣಿಯನ್ನು ಮುಂದುವರಿಸ್ತಾ ಇದ್ದಾರೆ. ಒಂದು ಕಡೆ ಈ ವಿಚಾರವಾಗಿ BJPಯ ಕಾರ್ಯಕರ್ತರಿಗೂ ಕೂಡ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ N. ಶಶಿಕುಮಾರ್ ಅವರು ಒಂದು ಸೂಕ್ತವಾದಂಥ ಭರವಸೆಯನ್ನು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ BJP ಕಾರ್ಯಕರ್ತರಿಂದ ಒಂದು ಪ್ರತಿದೂರು ಏನಾದರೂ ನೀಡಿದ್ದೇ ಆದಲ್ಲಿ, ಅವರು ಕೌಂಟ್ರ್ ಕೇಸನ್ನು ಮಾಡಿದ್ದೇ ಆದಲ್ಲಿ ಈ ಕುರಿತಂತೆ ಸಮಗ್ರವಾದಂಥ ತನಿಖೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮುಂದಾಗುತ್ತೆ. ಜೊತೆಗೆ ಈ ವಿಚಾರದಲ್ಲಿ ವಿಡಿಯೋವನ್ನು ಇರ್ಬೋದು ಅದೇ ರೀತಿ ಈ ಸಮಗ್ರ ಘಟನೆಗೆ ಸಂಬಂಧಪಟ್ಟಂತೆ 1ನೇ ತಾರೀಕಿಂದ 5ನೇ ತಾರೀಕುವರೆಗೂ ಏನು ನಡೆದಿರ್ತಕ್ಕಂಥ ಈ ಸಮಗ್ರ ಘಟನೆಗೆ ಸಂಬಂಧಪಟ್ಟಂತೆ ಸಮಗ್ರವಾದಂಥ ಒಂದು ತನಿಖೆಯನ್ನು ಮಾಡೋದ್ರ ಜೊತೆಗೆ ಇದರಲ್ಲಿ ಈ ಬೆಳವಣಿಗೆಗಳಲ್ಲಿ ಈ ಪ್ರಕರಣದಲ್ಲಿ ಯಾರೇ ತಪ್ಪಿತಸ್ಥರು ಇದ್ದರೂ ಕೂಡ ನಾವು ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ತೇವೆ ಅಂತಕ್ಕಂಥ ಒಂದು ಭರವಸೆಯನ್ನು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ N. ಶಶಿಕುಮಾರ್ ಅವರು ಈಗಾಗಲೇ ನೀಡಿರ್ತಕ್ಕಂಥದ್ದು. ಒಟ್ಟಾರೆ ಈ ಪ್ರಕರಣದ ಅಂಶವನ್ನು ಗಮನಿಸೋದಾದರೆ ಇಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಯಾವೆಲ್ಲ ತನಿಖೆಯನ್ನು ಮಾಡುತ್ತೆ, ಈ ಕಮಿಟಿ ಮೂಲಕ ಅಂದರೆ ಈ ತನಿಖೆ ಮಾಡುವಂಥ ನಿಟ್ಟಿನಲ್ಲಿ ಒಂದು ರಚನೆ ಮಾಡಿರ್ತಕ್ಕಂಥ ಕಮಿಟಿ ಯಾವೆಲ್ಲ ಸಮಗ್ರ ಮಾಹಿತಿಯನ್ನು ಕಲೆ ಹಾಕುತ್ತೆ, ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 1ನೇ ತಾರೀಕಿಂದ 5ನೇ ತಾರೀಕುವರೆಗೂ ಏನು ನಡೆದಿರ್ತಕ್ಕಂಥ ಬೆಳವಣಿಗೆಗಳ ಕುರಿತಂತೆ ಸಮಗ್ರವಾದಂಥ ಯಾವೆಲ್ಲ ಮಾಹಿತಿಗಳನ್ನು ಕಲೆ ಹಾಕುತ್ತೆ, ವಿಡಿಯೋ ಹರಿಬಿಟ್ಟಂಥ ವ್ಯಕ್ತಿ ಯಾರು ಅಂತಕ್ಕಂಥ ಒಂದು ಸಮಗ್ರವಾದಂಥ ಮಾಹಿತಿಯನ್ನು ಯಾವ ರೀತಿ ಕಲೆ ಹಾಕುತ್ತೆ, ಒಂದು ವೇಳೆ ಈ ಪೊಲೀಸ್ ಇಲಾಖೆಯಲ್ಲೇ ತಪ್ಪಿತಸ್ಥರು ಇದ್ದರೆ ಅವರ ಮೇಲೆ ಯಾವ ರೀತಿ ಕ್ರಮವನ್ನು ಜರುಗಿಸುವಂಥ ನಿಟ್ಟಿನಲ್ಲಿ ಪೊಲೀಸ್ ಆಯುಕ್ತರು ಮುಂದಾಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಪ್ರಕಾಶ್ ಹಿರಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.